ನೆಟ್ವರ್ಕರ್ಸ್ ಡೇಗೆ ನೀವು ಅಕಸ್ಮಾತ್ ಬರ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೇಳ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಯಾರ್ಯಾರು ನಿಮ್ಮ ತಂಡದವರಿಗೆ ಕರಿತಾ ಇದ್ದೀರಲ್ಲ ಅವ್ರಿಗೆ ಈ ವಿಡಿಯೋನ ಮೊದಲು ಕಳಿಸ್ಕೊಡಿ. ನಿಮಗೋಸ್ಕರ ಅಲ್ಲ, ನಿಮ್ಮ ತಂಡದವರಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಈ ವಿಡಿಯೋ ಮಾಡಿರೋದು. ನೆಟ್ವರ್ಕರ್ಸ್ ದಿನಾಚರಣೆ ಬೆಂಗಳೂರಿನಲ್ಲಿ ಶಿಕ್ಷಕರ ಸದನ ಮೆಜೆಸ್ಟಿಕಲ್ ನಡೆಯುತ್ತೆ. ಸರ್ ಅಡ್ರೆಸ್ ಕೊಡಿ, ಅದು ಇದು ಕೇಳಬೇಡಿ, ಟೆಕ್ನಾಲಜಿ ಡೆವಲಪ್ ಆಗಿದೆ. ಶಿಕ್ಷಕರ ಸದನ ಅಂತಂದೇಳಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರೆ ತೋರಿಸುತ್ತೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಕೇವಲ ನನಗನ್ಸೋ ಮಟ್ಟಿಗೆ ಒಂದ್ 2-2.5 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ಬೆಂಗಳೂರಲ್ಲಿ. ಯಾವ ಆಟೋ ಡ್ರೈವರ್ ಯಾರಿಗೆ ಕೇಳಿದ್ರು ಅಲ್ಲಿ ತೋರಿಸ್ಕೊಡ್ತಾರೆ. ಬಾಯಿ ಇದೆ, ದಯವಿಟ್ಟು 4 ಜನಕ್ಕೆ ಕೇಳ್ಕೊಂತ ಬನ್ನಿ. ಯಾಕಂದ್ರೆ ಎಲ್ರಿಗೂ ಅಡ್ರೆಸ್ ಕಳ್ಸೋದು, ಎಲ್ರಿಗೂ ಎಲ್ಲ ಕಳ್ಸೋದು ಸಾಧ್ಯ ಇಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡ್ ಬಂದ್ಬೇಡಿ, ಯಾಕಂದ್ರೆ ನಿಮಗೂ ಡಿಸ್ಟರ್ಬೆನ್ಸ್, ನಮಗೂ ಡಿಸ್ಟರ್ಬೆನ್ಸ್. ಮಕ್ಕಳಿಗೆ ಅಲೋ ಇಲ್ಲ ಅಲ್ಲಿ. ಫೋನ್ ಅನ್ನ ಆದಷ್ಟು ಅವಾಯ್ಡ್ ಮಾಡುವಂತ ಪ್ರಯತ್ನ ಮಾಡಿ. ಜೊತೆಗೆ ಟೈಮ್ ಸರಿಯಾಗಿ ಬನ್ನಿ. 7:15 ಸರಿಯಾಗಿ ನಡೆಯುತ್ತೆ. 7:15 ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅಕಸ್ಮಾತ್ ನೀವು ಡೈರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿದ್ರೆ ಶಿಕ್ಷಕರ ಸದನಕ್ಕೆ ಬನ್ನಿ. ಅಲ್ಲಿ ಬಾತ್ರೂಮ್ ಇದೆ, ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗಿದೆ, ಗಂಡ್ ಮಕ್ಳಿಗೂ ಇದೆ. ಫ್ರೆಶ್ ಅಪ್ ಆಗಿ 7:15 ನಾಷ್ಟ ಮಾಡಿ ಒಂದು ಚಿಕ್ಕ ಲಘು ಉಪಹಾರವನ್ನು ಇಟ್ಕೊಂಡಿದ್ದೀವಿ. ಸೊ 8:30-9 ಗಂಟೆಗೆ ನಾವು ಡೋರ್ ಅನ್ನ ಕ್ಲೋಸ್ ಮಾಡ್ತೀವಿ. ನಾವು ಒಂದು ಸಲ ಡೋರ್ ಕ್ಲೋಸ್ ಮಾಡಿದ್ರೆ ಮತ್ತೆ ತೆಗೆಯೋದು ಬಹಳ ಕಷ್ಟ. ದಯವಿಟ್ಟು ಕ್ಷುಲ್ಲಕ ಕಾರಣಗಳನ್ನ ಕೊಡಬೇಡಿ. ಬಸ್ ಲೇಟ್ ಆಯ್ತು, ಟ್ರಾಫಿಕ್ ಲೇಟ್ ಆಯ್ತು ಅಂತ ಒಂದು ದಿನ ಮುಂಚೆ ಬಂದ್ಬೇಕಾದ್ರೆ ಹಾಲ್ಟ್ ಆಗಿ. ಓಕೆ, 9 ಗಂಟೆ ನಂತರ ಯಾರಿಗೂ ಅಲ್ಲಿ ಅಲೋ ಇರೋದಿಲ್ಲ. ಯಾಕಂದ್ರೆ ನಾವು ಕಾರ್ಯಕ್ರಮ ನಡೆಸ್ತಾ ಇರೋದೇ ಅರ್ಧ ದಿನ. ಸೊ ಅರ್ಧ ದಿನದಲ್ಲಿ ಮತ್ತೆ ಲೇಟ್ ಆಗಿ ಬಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಕಾರ್ಯಕ್ರಮ ಹಾಳಾಗುತ್ತೆ. ತುಂಬಾ ಜನ ತುಂಬಾ ಹೋಪ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಒಳ್ಳೆದನ್ನ ಕೊಡೋದು ನಮ್ಮ ಅಭಿಪ್ರಾಯ ಆಗಿದೆ. ಜೊತೆಗೆ ಯಾವುದೇ ಕಂಪನಿ ಪ್ರಮೋಷನ್ ಇರೋದಿಲ್ಲ. ದಯವಿಟ್ಟು ನಿಮ್ಮ ಕಂಪನಿಯ ಡ್ರೆಸ್ ಕೋಡ್ ಒಂದಿಗೆ ಪಾಂಪ್ಲೆಂಟ್ಸ್ ತಗೊಂಡು ಸ್ಟಾಲ್ ಹಾಕೋದು, ಪಾಂಪ್ಲೆಂಟ್ಸ್ ಕೊಡೋದು, ವಿಸಿಟಿಂಗ್ ಕಾರ್ಡ್ ಕೊಡೋದು, ಓಕೆ, ಆಮೇಲೆ ಯಾವುದೇ ರೀತಿಯಾದಂತಹ ನಿಮ್ಮ ಕಂಪನಿಯ ಬ್ಯಾಡ್ಜ್ ಹಾಕೊಂಡ್ ಬರೋದು, ಈ ತರದ್ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಹಾಲ್ ಅಲ್ಲಿ ಕಾಣಿಸಿದ್ರೆ ನಾನೇ ಖುದ್ದಾಗಿ ಅವರನ್ನ ಆಕ್ಷನ್ ತಗೊಂತೇನೆ. ಅಲ್ಲಿ ಪೊಲೀಸ್ ಅವರಿಗೂ ಕರೆಸಿರ್ತೇನೆ, ಮೀಡಿಯಾದವರಿಗೂ ಕರೆಸಿರ್ತೇನೆ. ಸೊ ಯಾವುದೇ ಹುಚ್ಚಾಟ ಅಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ. ಅಲ್ಲಿ ಇಂಡಸ್ಟ್ರಿಯ ಟ್ರೈನಿಂಗ್ ಆಗಿರುತ್ತೆ. ಇದು ಯಾವುದೇ ಕಂಪನಿ ಪ್ರಚಾರದ ಟ್ರೈನಿಂಗ್ ಆಗಿರಲ್ಲ. ಸೊ ದಯವಿಟ್ಟು ಅಲ್ಲಿ ಯಾರು ಕೂಡ ನಿಮ್ಮ ಕಂಪನಿಯ ಪಾಚರ್ಸ್ ಬ್ರೀಚರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋ ಆಗಿಲ್ಲ. ಹಾಗೂ ತಂಡದೊಂದಿಗೆ ಬನ್ನಿ, ತಂಡದೊಂದಿಗೆ ಹೋಗಿ. ನಾವು ಇದನ್ನ ಯಾಕೆ ಮಾಡ್ತಿದೀವಿ ಅಂತಂದ್ರೆ ನಮಗೆಲ್ಲ ಒಗ್ಗಟ್ಟಾಗೋದಕ್ಕೆ, ನಾವೆಲ್ಲ ಜೊತೆಗೆ ಸೇರೋದಕ್ಕೆ, ಸರ್ಕಾರಕ್ಕೆ ಮನವಿ ಕೊಡೋದಕ್ಕೆ. ನಾಳೆ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿಯ ಭವಿಷ್ಯಕ್ಕೋಸ್ಕರ ಈ ಇವೆಂಟ್ ನಾವು ಮಾಡ್ತಾ ಇರೋದು. ಈ ಇವೆಂಟ್ ಮಾಡೋದಕ್ಕೆ ಯಾರು ಮುಂದೆ ಬಂದಿಲ್ಲ, ಯಾರಿಗೂ ಆಗ್ಲಿಲ್ಲ. 100-150 ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಇದಾವೆ ಈ ದೇಶದಲ್ಲಿ. ಕೋಟಿಗಟ್ಟಲೆ ಜನರಿದ್ದಾರೆ. ಅವ್ರ ಕೈಲಿ ಯಾರ ಕೈಲೂ ಆಗ್ಲಿಲ್ಲದ ಇವೆಂಟ್ ಇವತ್ತು ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಹೆಮ್ಮೆ ಇದು. ನಮ್ಮ ಒಬ್ಬ ಕನ್ನಡಿಗರು ಮಾಡ್ತಾ ಇದ್ದಾರೆ ಅನ್ನೋ ಮನೋಭಾವದಲ್ಲಿ ಬನ್ನಿ. ಅಲ್ಲಿ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿ, ಒಳ್ಳೆ ಮಾತನ್ನ ಮೇಂಟೈನ್ ಮಾಡಿ. ಯಾವುದೇ ರಾಂಗ್ ವರ್ಡ್ಸ್ ಹಾಗೂ ಡಿಸಿಪ್ಲಿನ್ ಇಲ್ಲ ಅಂದ್ರೆ, ಸೈಲೆಂಟ್ ಇಲ್ಲ ಅಂದ್ರೆ ನಾವು ಆ ಇವೆಂಟ್ ಅನ್ನು ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೋಆಪರೇಟ್ ಮಾಡಿ ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸರ್ ಯಾಕೆ ಇಷ್ಟೆಲ್ಲ ಕಂಡೀಷನ್ ಹೇಳ್ತಾ ಇದೀರಾ ಅಂದ್ರೆ, ಒಂದು ಕಂಪನಿಯ ಮೀಟಿಂಗ್ ಮಾಡೋದು ತುಂಬಾ ಸುಲಭ ಸ್ನೇಹಿತರೆ. ಅಲ್ಲಿ ಅಪ್ಲೈನ್ಗಳು ಇರ್ತಾರೆ, ಡೌನ್ಲೈನ್ಗಳು ಇರ್ತಾರೆ, ಅವ್ರು ದುಡ್ದಿರ್ತಾರೆ, ಕಂಪನಿ ಆದ್ರೂ ದುಡ್ಡು ಕೊಡ್ತಾ ಇರುತ್ತೆ, ಹೆಂಗೋ ನಡೆಯುತ್ತೆ. ಎಲ್ಲರೂ ತಂಡವಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಹಾಗಲ್ಲ, ನಾನು ಒಬ್ಬನೇ ನಿಂತ್ಕೊಂಡು ಮಾಡ್ಬೇಕು. ನನ್ನ ಜೊತೆ ಒಂದು 10-12 ಜನ ವಾಲಂಟಿಯರ್ಸ್ ಇದ್ದಾರೆ. ಈ ಕರ್ನಾಟಕದ ಟಾಪ್ MDsಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಟಾಪ್ ಲೀಡರ್ಸ್ಗಳು ನನ್ನ ಬೆನ್ನಿಂದ ನಿಂತಿದ್ದಾರೆ. ಇವ್ರು 4-5 ಜನ ನಿಂತಿರೋದಕ್ಕೆ ಇವತ್ತು ನಾನು ಈ ಇವೆಂಟ್ ಅನ್ನ ಮಾಡೋದಕ್ಕೆ ಆಗ್ತಾ ಇದೆ. ಸೊ ಇವ್ರನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕು ನಾನು. ನನ್ನ ಕಷ್ಟ ತುಂಬಾ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಒಂದು 20-30 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಿಂದ 20-30 ಲೀಡರ್ಸ್ಗಳು, ಟಾಪ್ ಲೀಡರ್ಸ್ಗಳು ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಜೊತೆಗೆ ಒಂದು ಚೇರಿನಲ್ಲಿ, ಒಂದು ಸೂರಿನಲ್ಲಿ ಕೂಡಿಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜಿಂಗ್. ಹಾಗಾಗಿ 100 ವರ್ಷದ ಇತಿಹಾಸದಲ್ಲಿ ಯಾರು ಮಾಡಿದ್ದಿಲ್ಲ ಇದನ್ನ. ನಾನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಿಮ್ಮ ಕೋಆಪರೇಷನ್ ಮಾಡಿ. ಇದು ಕರ್ನಾಟಕದ ಹೆಮ್ಮೆ, ಇದು ಕನ್ನಡಿಗರ ಹೆಮ್ಮೆ, ನಮಗೆ ಇದು ಹೆಮ್ಮೆ ಇದೆ. ಇಡೀ ಪ್ರಪಂಚದಲ್ಲಿ ನಡೆಯಲಿಲ್ಲದಂತ ಈವೆಂಟ್ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ 23 ನಡೀತಾ ಇದೆ ಅಂದ್ರೆ, ಅಂತ ಈವೆಂಟ್ ಅಲ್ಲಿ ನೀವು ಭಾಗಿಯಾಗ್ತಿದ್ದೀರಾ ಅಂದ್ರೆ ಹಿಂಗೆ ನೀವು ಕಾಲರ್ ಮೇಲ್ ಮಾಡ್ಕೊಂಡು ಬರ್ಬೋದು. ಅಂತ ಗೌರವಭೂತ ಒಂದು ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ. ಹಾಗೆ ದೊಡ್ಡ ದೊಡ್ಡ ಗೆಸ್ಟ್ಗಳು, ಗಣ್ಯ ವ್ಯಕ್ತಿಗಳಿಗೆ ನಾನು ಕರೆದಿದ್ದೀನಿ. ಅವ್ರ ಎದುರುಗಡೆ ನಾವೆಲ್ಲ ನೆಟ್ವರ್ಕರ್ಸ್ ಏನು ಅಂತ ತೋರಿಸ್ಬೇಕು, ನಮ್ಮ ಡಿಸಿಪ್ಲಿನ್ ತೋರಿಸ್ಬೇಕು, ನಮ್ಮ ಒಗ್ಗಟ್ಟು ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ಜೊತೆಗೆ 12:15 ಕಾರ್ಯಕ್ರಮ ಮುಕ್ತಾಯವಾಗ್ತಾ ಬರುತ್ತೆ. 1-1:30ಗೆ ಕಾರ್ಯಕ್ರಮ ಟೋಟಲ್ ಮುಕ್ತಾಯ ಆಗುತ್ತೆ. ಟೋಟಲ್ ಫುಲ್ ಕಾರ್ಯಕ್ರಮ ಮುಕ್ತಾಯವಾಗೋದು 2:15ಗೆ. ರಕ್ತದಾನ ಶಿಬಿರ ಇರುತ್ತೆ, ಲಂಚ್ ಬಾಕ್ಸ್ ಅರೇಂಜ್ ಮಾಡಿರ್ತೀವಿ. ಮೇ ಬಿ ಊಟದಲ್ಲಿ ಹಿಂದೆ ಮುಂದೆ ಆಗ್ಬೋದೇನೋ, ದಯವಿಟ್ಟು ಹೊಟ್ಟೆಯಲ್ಲಿ ಹಾಕೊಳ್ಳಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಈ ಇವೆಂಟ್ ಅನ್ನು ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ನಿಮ್ಮ ಸಹಕಾರದಿಂದ ಈ ಇವೆಂಟ್ ತುಂಬಾ ಚೆನ್ನಾಗುತ್ತೆ ಅನ್ನೋದು ನನ್ನ ಮನೋಭಾವ. ಸೊ ಹಾಗಾಗಿ ಆ ಇವೆಂಟ್ ಅಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ಇದ್ರೆ ಅದನ್ನ ಗಮನ ಕೊಡೋದಕ್ಕೆ ಹೋಗ್ಬೇಡಿ. ನೀವು ಮುನ್ನಿಂತು ಸಾಲ್ವ್ ಮಾಡಿ. ಯಾಕಂದ್ರೆ ಇದು ನಿಮ್ಮ ಇವೆಂಟ್. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಇವೆಂಟ್. ನಾನು ಈ ಇವೆಂಟ್ನ ಉಸ್ತುವಾರಿ ತಗೊಂಡಿದ್ದೀನಿ. ನಾನೊಂದು ನಿಸ್ವಾರ್ಥ ಸೇವೆಯನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀನಿ. ಓಕೆ, ಬೇರೆ ಎಲ್ಲ ಇವೆಂಟ್ ಅಲ್ಲಿ ನನಗೆ ಲಾಭ ಇರುತ್ತೆ, ನಾನು ಮಾಡ್ತೀನಿ. ಓಕೆ, ನಾನು ಚಾರ್ಜ್ ಮಾಡ್ತೀನಿ, ಟ್ರೈನಿಂಗ್ ಮಾಡ್ತೀನಿ, ಬುಕ್ ಎಲ್ಲ ಮಾಡ್ತೀನಿ. ಬಟ್ ವರ್ಷಕ್ಕೆ ಒಂದು ಸಲ ನೆಟ್ವರ್ಕರ್ಸ್ ಡೇ ಅಂತ ಏನ್ ಬರುತ್ತೆ, ಇದು ನಾನು ಯಾವುದೇ ಲಾಭವನ್ನ ಅಪೇಕ್ಷೆ ಪಡದೆ ನನ್ನ ಸ್ವಇಚ್ಛೆಯಿಂದ ಸಂಪೂರ್ಣವಾಗಿ ತನು ಮನ ಧನವನ್ನ ನಾನು ಆ ಅರ್ಧ ದಿನವನ್ನ ಡೈರೆಕ್ಟ್ ಸೆಲ್ಲರ್ಸ್ಗೆ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ತಾಯಿಗೆ ಅರ್ಪಿಸ್ತಾ ಇದ್ದೀನಿ. ಸೊ ಆ ರೀತಿ ಇರೋರು ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗೋಣ. ಇನ್ ಟೈಮ್ ಬನ್ನಿ, ಎಂಜಾಯ್ ಮಾಡಿ. ಅವತ್ತು ಹಬ್ಬದ ವಾತಾವರಣ, ನಾವೆಲ್ಲ ಕುಣಿದು ಕುಪ್ಪಳಿಸೋಣ. ಡ್ರೆಸ್ ಕೋಡ್ ಒಂದಿಗೆ ಬನ್ನಿ, ಆದಷ್ಟು ಬ್ಲೇಸರ್ ಹಾಕೊಂಡ್ ಬನ್ನಿ. ಓಕೆ, ಲೇಡೀಸ್ ಕೂಡ ಸೀರೆ ಮೇಲೆ ಬ್ಲೇಸರ್ ಹಾಕೊಳ್ಳಿ, ಅಥವಾ ಏನು ಚೂಡಿದಾರದ ಮೇಲೆ ಓಕೆ ಬ್ಲೇಸರ್ ಹಾಕೊಂಡ್ ಬನ್ನಿ. ಸೂಟ್ ಅಂತಿದ್ರೆ ಸೂಟ್ ಅಂತ ಹಾಕೊಂಡ್ ಬನ್ನಿ. ಜೀನ್ಸ್ ಮೇಲೆ ಹಾಕೊಂಡ್ ಬನ್ನಿ ಬ್ಲೇಸರ್. ಒಟ್ಟು ಚಂದಾಗಿ ರೆಡಿಯಾಗಿ ಬನ್ನಿ. ನಮ್ಮ ಏಕತೆಯನ್ನು ತೋರಿಸೋಣ.
ಸರ್ ಬ್ಲೇಸರ್ ಇಲ್ಲ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಬನ್ನಿ, ಓಕೆ ನಡೆಯುತ್ತೆ. ಫಾರ್ಮಲ್ಸ್ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಬನ್ನಿ. ಅದೇ ರೀತಿಯಾಗಿ ದಯವಿಟ್ಟು ಆದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿರೋರ್ನ ಕರ್ಕೊಂಡ್ಬರೋ ಪ್ರಯತ್ನ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲದವ್ರಿಗೆ ಕರ್ಕೊಂಡ್ಬಂದು ಅಲ್ಲಿ ಗಲಾಟೆ ಅಂದ್ರೆ ಅವ್ರು ಎದ್ದು ಓಡಾಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಈವೆಂಟ್ ಹಾಳಾಗುತ್ತೆ. ಸೊ ದಯವಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಕರ್ಕೊಂಡ್ಬರಕ್ ಹೋಗ್ಬಿಡಿ. ಹಾಗೂ ಮಕ್ಕಳು, ಹಾಲು ಕುಡಿಯುವಂತ ಮಕ್ಕಳುಗಳು ಇರ್ತಾರೆ, ಕೆಲವೊಬ್ರು ಪಾಪ ಚಿಕ್ಕ ಮಕ್ಕಳುಗಳು ಇರ್ತಾರೆ, 2 ವರ್ಷ 3 ವರ್ಷ 5 ವರ್ಷದವರು, ಅವ್ರು ತುಂಬಾ ತಂದೆ ತಾಯಿಗೆ ಇರಿಟೇಟ್ ಮಾಡ್ತಾ ಇರ್ತಾರೆ, ಐ ಮೀನ್ ಅಳ್ತಾ ಇರ್ತಾರೆ, ಅಲ್ಲಿ ಶಕೆ ಇರುತ್ತೆ, ಜನ ಇರ್ತಾರೆ, ಸ್ಪೀಕರ್ ಇರುತ್ತೆ, ಅವ್ರಿಗೆ ಆಗ್ ಬರಲ್ಲ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋಂಥವ್ರು, ಹಾಗೆ ಪೇಷಂಟ್ಸ್ಗಳು ದಯವಿಟ್ಟು ಅಲ್ಲಿ ಬರೋದಕ್ಕೆ ಹೋಗಬೇಡಿ. ನಿಮ್ ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಬನ್ನಿ ಸ್ನೇಹಿತರೆ, ಓಕೆ. ಇದೊಂದು ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಗರ್ಭಿಣಿಯರು, ಓಕೆ, ಹಾಗೆ ಮಾನಸಿಕ ಅಸ್ವಸ್ಥರು ಏನಾದರೂ ಆಗಿದ್ರೆ, ಅಥವಾ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ, ಅಥವಾ ಪಬ್ಲಿಕ್ ಅಲ್ಲಿ ನಿಮ್ಮ ಉಸಿರಾಟದ ತೊಂದರೆ ಆ ರೀತಿ ಏನಾದರೂ ಇದ್ರೆ, ಸೊ ಅವ್ರು ಯಾರು ಬರೋದಕ್ಕೆ ಹೋಗ್ಬೇಡಿ, ಓಕೆ. ನಿಮ್ಮ ಹೆಲ್ತ್ ಫಿಟ್ ಆಗಿರ್ಬೇಕು, ನಿಮಗೆ ಇಂಟ್ರೆಸ್ಟ್ ಇರಬೇಕು, ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರಬೇಕು. ಜೊತೆಗೆ ನೀವು ಅಲ್ಲಿ ಬಂದ ಮೇಲೆ ಏನಾದರೂ ಕಲಿತು ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು, ಐ ಮೀನ್ ಎಜುಕೇಶನ್ ಅನ್ನ. ಬಂದವರಿಗೆಲ್ಲರಿಗೂ ನಾವಲ್ಲಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ತಾ ಇದೀವಿ. ಆಮೇಲೆ ಯಾರೆಲ್ಲ VIP ಕಾಂಟ್ರಿಬ್ಯೂಷನ್ ಮಾಡಿದರೆ ಅವರಿಗೆ ಸರ್ಟಿಫಿಕೇಟ್, ಮೂಮೆಂಟ್ ಕೊಡೋ ವ್ಯವಸ್ಥೆ ಇದೆ. ಯಾರೆಲ್ಲ ಉಚಿತವಾಗಿ ಬರ್ತಾ ಇದ್ದಾರೆ ಅವರಿಗೆ, ಅಂದ್ರೆ ಅವ್ರ ಲೀಡರ್ಸ್ಗಳು ಕರ್ಕೊಂಡ್ ಬರ್ತಿದ್ದಾರೆ, ಉಚಿತವಾಗಿ ಏನಲ್ಲ, ಲೀಡರ್ಸ್ಗಳು ಸ್ಪಾನ್ಸರ್ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿ ಸರ್ಟಿಫಿಕೇಟ್ಸ್ ಅದೆಲ್ಲ ಇರೋದಿಲ್ಲ, ಬಟ್ ಊಟದ ವ್ಯವಸ್ಥೆ ಮತ್ತೆ ಟ್ರೈನಿಂಗ್ ವ್ಯವಸ್ಥೆ ಎಲ್ಲ ಅವರಿಗೆ ಆಗುತ್ತೆ. ಅಂದ್ರೆ ಮೂಮೆಂಟ್ ಅದೆಲ್ಲ ಕೊಡೋದಕ್ಕೆ ಆಗಲ್ಲ, ಅಲ್ಲಿ ನೋಡೋಣಂತೆ ಸಿಚುವೇಶನ್. ಹಾಗೆ ಎಲ್ಲರೂ ನಿಮ್ಮ ಹಾಸನವನ್ನ ಕಾದಿರಿಸಿಕೊಳ್ಳಿ. ಸೊ ಮುಂದಿನ 2-3 ರೋ ಏನಿರುತ್ತೆ ಅದು VIP ಪೀಪಲ್ಸ್ಗೆ ಬಿಟ್ಟಿರ್ತೀವಿ. ಆಮೇಲೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಓಕೆ. ಯಾರು ಮುಂಚೆ ಬಂದಿರ್ತಾರೆ ಅವ್ರಿಗಿರುತ್ತೆ, ನನಗೆ ಮುಂಚೆ ಬಿಡಲಿಲ್ಲ, ನನಗೆ ಅಲ್ಲಿ ಕೂಡಿಸಲಿಲ್ಲ, ದಯವಿಟ್ಟು ಈ ತರದ್ದು ಕಾರಣಗಳು ಬರಬಾರ್ದು. ಸೊ ಮೇ ಬಿ ಮೀಟಿಂಗ್ ಅಲ್ಲಿ 2-3 ವಿಷಯಗಳು ಹಿಂದೆ ಮುಂದೆ ಆಗ್ಬೋದು, ಅಥವಾ ಮಾತಿನಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ನಡವಳಿಕೆಯಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು. ಇದನ್ನೆಲ್ಲ ದಯವಿಟ್ಟು ಹೊಟ್ಟೆಲಿ ಹಾಕೊಳ್ಳಿ. ಪಾಸಿಟಿವ್ ಆಗಿ ನಾವು ಮಾಡೋಣ. ನನಗೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ಸ್ನೇಹಿತರೆ. ಇದು ತುಂಬಾ ಕಷ್ಟ ಇದೆ ಈವೆಂಟ್, ಹಾಗಾಗಿ 100 ವರ್ಷದಲ್ಲಿ ಲಕ್ಷಾಂತರ ಕಂಪನಿ, ಕೋಟ್ಯಾಂತರ ಜನರಿದ್ರು ಯಾರು ಇದಕ್ಕೆ ಕೈ ಹಾಕಿಲ್ಲ. ಶರತ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಕನ್ನಡ ಮಾತೆಯ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ನನಗೆ ಇಲ್ಲಿ ತನಕ ತಗೊಂಡ್ಬಂದಿದೆ. ಇದನ್ನ ನಾವು ಹಿಟ್ ಮಾಡೋಣ, ಇದನ್ನ ನಾವು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡೋಣ. ನಮ್ಮ ಒಗ್ಗಟ್ಟು, ನಮ್ಮ ಏಕತೆ ಏನು ಅನ್ನೋದು ನಾವು ತೋರಿಸ್ಕೊಡೋಣ. ಸೊ ಎಲ್ಲರೂ ಬನ್ನಿ, ಓಕೆ. ನಾನ್ ಬರ್ಲಿಲ್ಲ, ನೀನ್ ಬರ್ಲಿಲ್ಲ, ಇದೆಲ್ಲ ದಯವಿಟ್ಟು ಹಾಕೋಬೇಡಿ ತಲೆಯಲ್ಲಿ. ಎಲ್ಲರೂ ಬನ್ನಿ, ಅಟೆಂಡ್ ಆಗಿ ನಿಮ್ ಲೀಡರ್ ಜೊತೆ ಡಿಸ್ಕಷನ್ ಮಾಡಿ. ದಯವಿಟ್ಟು ಹೊಟ್ಟೆ ಕಿಚ್ಚಬೇಡ, ಆ ಕಂಪನಿಯವನು ಈ ಕಂಪನಿಯವನು, ಆ MD ಸರಿ ಇಲ್ಲ, ಇವನ್ ಸರಿ ಇಲ್ಲ, ದಯವಿಟ್ಟು ಬೇಡ. ನಿಮಗೆ ಅಕಸ್ಮಾತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕು ಅಂದ್ರೆ ಆಗಿರೋದನ್ನೆಲ್ಲ ಮರೆತು ಹೊಸ ಜೀವನ ಮಾಡೋದಕ್ಕೆ ಬನ್ನಿ. ನಾನು ನಿಮ್ಮಿಂದ ನಿಲ್ಲೋದಕ್ಕೆ ತಯಾರಿದ್ದೀನಿ. KFDS, ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ಸ್ ಅಲ್ಲಿ ನಿಮ್ಮಿಂದ ಇದೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ಸಪೋರ್ಟ್ ಮಾಡಿ ನಮಗೆ, ಆಮೇಲೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಶರತ್ತು ಇಲ್ಲ, KFDS ಇಲ್ಲ. ನೀವು ಮೊದಲು KFDS ಗೆ ಸಪೋರ್ಟ್ ಮಾಡಿದ್ರೆ, ಶರತ್ ಜೊತೆಗಿದ್ರೆ ಆಮೇಲೆ ಎಲ್ಲ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಅವತ್ತು ಹೆಲ್ತ್ ಫಿಟ್ ಆಗಿದ್ರೆ ಬನ್ನಿ. ಎರಡನೇದು, ನಿಮಗೆ ಸಂಭ್ರಮ ಮಾಡಕ್ಕೆ ಇಷ್ಟ ಇದ್ರೆ ಬನ್ನಿ. ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಷ್ಟ ಇದ್ರೆ ಬನ್ನಿ. ಮಕ್ಕಳು ಮರಿ ಚಿಕ್ಕವನ್ನ ದಯವಿಟ್ಟು ಕರ್ಕೊಂಡ್ ಬರಬೇಡಿ. ಅಲ್ಲಿ ಗಲಾಟೆ ಇರುತ್ತೆ, ಗದ್ದಲ ಇರುತ್ತೆ, ಬಹಳಷ್ಟು ಜನ ಬರ್ತಾರೆ, ಸ್ಪೀಕರ್ ಸೌಂಡ್ ಇರುತ್ತೆ, ಇರಿಟೇಟ್ ಆಗುತ್ತೆ ಮಕ್ಕಳಿಗೆ. ಹಾಗೂ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನಮ್ಗೆ ಎಷ್ಟು ಜನ ಬರ್ತಾರೆ ಏನು ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಬೆಸ್ಟ್ ಕೊಡಬೇಕು ಅಂತ ನಾವು ಮಾಡ್ತಾ ಇದೀವಿ. ಆಮೇಲೆ ಅಲ್ಲಿ ನೀವೆಲ್ಲ ಬರ್ತಾ ಇರೋದು ಊಟಕ್ಕೋಸ್ಕರ ಅಲ್ಲ, ನನಗೆ ಗೊತ್ತಿದೆ ಸ್ನೇಹಿತರೆ. ಬಟ್ ಆದ್ರೂ ನಮ್ಮ ಒಂದು ಕರ್ತವ್ಯ, ನಮ್ಮ ಪ್ರೀತಿಗೋಸ್ಕರ ಅಲ್ಲಿ ಊಟದ ವ್ಯವಸ್ಥೆ ನಾವು ಮಾಡಿಸಿದೀವಿ. ಬಟ್ ಅವತ್ತಿನ ದಿನ ನೀವು ಸಹಕಾರ ನನಗೆ ಬಹಳ ಇಂಪಾರ್ಟೆಂಟ್. ಅವತ್ತಿನ ದಿನ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನನಗೆ ಬಹಳ ಇಂಪಾರ್ಟೆಂಟ್. ತುಂಬಾ ಜನ ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ. ದಯವಿಟ್ಟು ನೀವು ಅಟೆಂಡ್ ಆಗಿ ಈ ವಿಡಿಯೋನ ಎಲ್ರಿಗೂ ಹಂಚಿ. ನಿಸ್ವಾರ್ಥ ಸೇವೆ ಮಾಡಿ. ನಾನು ಯಾವ ಕಂಪನಿಯವೂ ಅಲ್ಲ, ನನ್ನ ಯಾವುದು ಕಂಪನಿ ಇಲ್ಲ. ನಾನು KFDS ನ ಸ್ಥಾಪಕ, ಲೇಖಕ, ಹೋರಾಟಗಾರ, ನಾನೊಬ್ಬ ಟ್ರೈನರ್, ನಾನೊಬ್ಬ ಚಿಂತಕ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ವಿಡಿಯೋನ ಯಾವುದೇ ಹೊಟ್ಟೆ ಕಿಚ್ಚಿಲ್ಲದೆ ದಯವಿಟ್ಟು ನೀವು ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ನಿಮ್ಮ ಲೀಡರ್ಗೆ ಹೇಳಿ, ಸರ್ ಒಬ್ರು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿ ಸ್ನೇಹಿತರೆ. ಯಾಕಂದ್ರೆ ಬಹಳ ಜನ ಲೀಡರ್ಸು, ಅಯ್ಯೋ ಅವನೇ ನಮ್ಮ ಕಂಪನಿಯವನ, ಅವನೇ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾನೆ, ಅವನ ಲಾಭಕ್ಕೋಸ್ಕರ ಮಾಡ್ತಾನೆ, ನಾವ್ಯಾಕೆ ಹೋಗ್ಬೇಕು, ಈ ರೀತಿ ಜನರಿಗೆ ಬ್ರೈನ್ ವಾಶ್ ಮಾಡಿ ನೆಗೆಟಿವ್ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋನ ಪೂರ್ಣವಾಗಿ ನೋಡೋದಕ್ಕೆ ಹೇಳಿ. ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನ ಹೇಳಿದ್ದೀನಿ. ಲೆಟ್ಸ್ ಸೆಲೆಬ್ರೇಟ್ December 23rd. ಓಕೆ. ಅಕಸ್ಮಾತ್ ಸರ್ ನನಗೆ ಬರಕ್ ಆಗಲ್ಲ ಸರ್, ನಾನೇನ್ ಮಾಡಿ ಅಂದ್ರೆ ನಿಮ್ಮ ಊರಲ್ಲಿ ಒಂದು ಕೇಕ್ ತಗೊಳ್ಳಿ, December 23 ಕೇಕ್ ಮೇಲೆ ಬರೀರಿ. ನಿಮ್ಮ ತಂಡವನ್ನ ಕರ್ಕೊಳ್ಳಿ. ನಿಮ್ಮ ತಂಡವನ್ನ ಕರ್ಕೊಂಡು ಒಂದು ವಿಡಿಯೋ ಮಾಡಿ ನನಗೆ ಟ್ಯಾಗ್ ಮಾಡಿ. 9739313938 ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ MLM ಶರತ್ ಅನ್ನೋ ಹೆಸರಲ್ಲಿದ್ದೀನಿ. ಅದಕ್ಕೆ ಟ್ಯಾಗ್ ಮಾಡಿ ಹಂಚ್ಕೊಳ್ಳಿ. ನಾನು ಎಲ್ರಿಗೂ ಹಂಚುತ್ತೀನಿ ನನ್ನ ಸೋಷಿಯಲ್ ಮೀಡಿಯಾ ಹತ್ರ. ನಾವೆಲ್ಲರೂ ಅಣ್ಣ ತಮ್ಮ ಇದ್ದಂಗೆ, ನಾವೆಲ್ಲರೂ ಒಂದು ಫ್ಯಾಮಿಲಿಯವರು ಸ್ನೇಹಿತರೆ, ನಾವೆಲ್ಲರೂ ಒಗ್ಗಟ್ಟಾಗೋಣ. ಮತ್ತೆ ಅವಕಾಶ ಸಿಗೋದಿಲ್ಲ, ಮತ್ತೆ ಈ ರೀತಿ ಸಿಗೋದಿಲ್ಲ. ಸೊ ಎಲ್ಲರೂ ಜಾಯ್ನ್ ಆಗಿ, ಎಲ್ಲರೂ ಕೈ ಜೋಡಿಸಿ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟನ್ನ ನಾವು ಮಾಡಬೇಕಾಗಿದೆ. ಓಕೆ. ಇನ್ನು ಫಾಲೋ ಮಾಡ್ತಾ ಇರಿ MLM ಶರತ್ ಯೂಟ್ಯೂಬ್ ಚಾನಲ್. ಅದನ್ನೆಲ್ಲ ನಾನು ಲೈವ್ ಬರೋ ಪ್ರಯತ್ನ ಮಾಡ್ತೀನಿ. ಹಾಗೂ ಇನ್ಫಾರ್ಮೇಶನ್ಗಳು ಹೇಗೆಲ್ಲ ನಡೀತಾ ಇದೆ ಅದನ್ನ ಅಪ್ಡೇಟ್ ಮಾಡಿ ನಿಮಗೆ ಕೊಡೋದು ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಲವ್ ಯು, ಟೇಕ್ ಕೇರ್. ಮತ್ತೆ ನಾನು ಒಂದು ವಿಡಿಯೋ ಜೊತೆಗೆ ಬರ್ತೀನಿ. ನೆಕ್ಸ್ಟ್ ಇದನ್ನೆಲ್ಲರಿಗೂ ಶೇರ್ ಮಾಡಿ, ನನ್ನ ಜೊತೆ ಕಾಂಟ್ಯಾಕ್ಟಿಗೆ ಬನ್ನಿ. ನೀವು ಎಂಟ್ರಿ ಟಿಕೆಟ್ ಒಂದು ಕೊಟ್ಟು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, ನೀವು ಕೊಡೋ ಕಾಂಟ್ರಿಬ್ಯೂಷನ್ ಇಂದ ಅನ್ನದಾನ ಶಿಬಿರ ಅಥವಾ ರಕ್ತದಾನ ಶಿಬಿರ ಅವೆಲ್ಲ ಮಾಡಿ ನಾವು ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋಣ. ಪ್ರಪಂಚದ ಮೊಟ್ಟ ಮೊದಲ ಒಂದು ಸಂಘಟನೆ, ಓಕೆ, ಅದರಲ್ಲಿ ನೀವು ಬರ್ತಾ ಇದ್ದೀರಾ.
ಅವತ್ತಿನ ದಿನ ನಿಮಗೆ ತುಂಬಾ ಹೆಮ್ಮೆ ಇರಲಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಅಥವಾ ನನ್ನ ಮಾತು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ. ನನ್ನ ಉದ್ದೇಶ ಅಷ್ಟೇ ಇರೋದು. ಏನು ಅಂತಂದು ಹೇಳಿದ್ರೆ, ನೆಟ್ವರ್ಕರ್ಸ್ಗೆ ಒಂದು ದಿನ ಬೇಕು, ನೆಟ್ವರ್ಕರ್ಸ್ ಒಗ್ಗಟ್ಟಾಗಬೇಕು, ನೆಟ್ವರ್ಕರ್ಸ್ಗೆ ಸರ್ಕಾರ ಗುರುತಿಸಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಸರ್ಕಾರದಿಂದ ಸವಲತ್ತುಗಳನ್ನ ಕೊಡಿಸಬೇಕು ಅಂತ ಹೋರಾಟವನ್ನ ಶುರು ಮಾಡಿದ್ದೀನಿ. ಅಷ್ಟೇ ನನ್ನ ಉದ್ದೇಶ, ಹೊರತು ಯಾರಿಗೂ ನೋವು ಮಾಡೋದು ನನ್ನ ಉದ್ದೇಶ ಇಲ್ಲ. ನಾನು ತಿಳಿಸೋ ರೀತಿ ಆಡು ಭಾಷೆಯಲ್ಲಿದೆ, ನಾನು ಮಾತಾಡೋದು ಆಡು ಭಾಷೆಯಲ್ಲಿದೆ. ನಾನು ಮಾತಾಡೋದು ಸ್ವಲ್ಪ ನಿಮ್ಗೆ ಹಾರ್ಡ್ ಅಂತ ಅನಿಸ್ಬೋದು, ಉತ್ತರ ಕರ್ನಾಟಕದ ಮಾತು, ಬಟ್ ನನ್ನ ಮನಸ್ಸು ತುಂಬಾ ನೀವಿದ್ದೀರಿ, ನನ್ನ ವಿಚಾರಗಳೆಲ್ಲ ಆ ಸಂಘಟನೆಗಿದೆ. ಸೊ ದಯವಿಟ್ಟು ಬನ್ನಿ, ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ 9739313938 ನಂಬರಿಗೆ ಕರೆ ಮಾಡಿ ಮಾತನಾಡಿ. ಒಳ್ಳೆ ಮನಸ್ಸಿನಿಂದ ನಾವೆಲ್ಲ ಸೇರೋಣ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.